ಇವತ್ತಿನ ಆಧುನಿಕ ಕಾಲದಲ್ಲಿ ಮುಂಚೆ ಒಂದು ಕಾಲ ಇತ್ತು, ಮಹಿಳೆ ಅಂದ ತಕ್ಷಣ ಬರೇ ನಮ್ಮ ಅಡುಗೆ ಮನೆಗೆ ಸೀಮಿತ ಅಂತ ಇತ್ತು, ಮಕ್ಕಳನ್ನ ಹೆರೋದಕ್ಕಷ್ಟೇ ಸೀಮಿತ ಅಂತ ಇತ್ತು. ಆದ್ರೆ ಆ ಕಾಲ ಈಗ ಮೆಟ್ಟಿ ನಿಂತು ಇವತ್ತು ನಾವು ಕೂಡ ಸಮಾಜವನ್ನ ಕಟ್ತೀವಿ. ಈ ಸಮಾಜದ ಸೃಷ್ಟಿಕರ್ತರು ನಾವು. ನಮಗೆ ಅವಕಾಶವನ್ನ ಕೊಡಿ ಅಂತ ಕೇಳುವಂತ ಕಾಲವನ್ನ ದಾಟಿ ನಮಗೆ ಅವಕಾಶ ಅರಸಿ ಬರುವಂತ ಕಾಲವನ್ನ ಇವತ್ತು ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಒಬ್ಬ ಹಳ್ಳಿಯಿಂದ ಬಂದಂತ ಮಹಿಳೆ. ನನ್ನ ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಯಲ್ಲಿ. ಅದು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಇಲ್ಲಿ ಕುಳಿತಂತ, ಈ ಹಾಲ್ನಲ್ಲಿ ಕುಳಿತಂತ ಪ್ರತಿಯೊಂದು ಹೆಣ್ಣು ಮಕ್ಕಳ ದಾರಿ ಅಷ್ಟೊಂದು ಸುಲಭವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸ್ವಲ್ಪ ಕಷ್ಟ ಆಗಬಹುದು. ನಮಗೆಲ್ಲರಿಗೂ ಸಾಧನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಅಸಾಧ್ಯ ಮಾತ್ರ ಇಲ್ಲ. ಅದಕ್ಕೆ ಉತ್ತಮ ಉದಾಹರಣೆ ನಿಮ್ಮ ಎದುರುಗಡೆ ನಾನೇ ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನ ನಾನು, ಯಾಕಂದ್ರೆ ನೀವೆಲ್ಲ ನನ್ನ ಎದುರುಗಡೆ ಕೂತ್ಕೊಂಡವ್ರು 25 ವರ್ಷದವ್ರು ಇರ್ಬಹುದು, 26-27 ವರ್ಷದವ್ರು ಇರ್ಬಹುದು. ನನ್ನ ಮಗನಿಗೆ 30 ವರ್ಷ. ಸೊ ನೀವೆಲ್ಲ ನನ್ನ ಮಕ್ಕಳ ಸಮಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಪಟ್ಟಂತ ಕಷ್ಟ, ಅಪಮಾನಗಳು ಇವತ್ತು ಸನ್ಮಾನ ಮಾಡಿಸುವಂತ ಈ ಒಂದು ದಾರಿ ಕಂಡಂತ ಒಂದು ಪಯಣ ಇದೆಯಲ್ಲ, ಬಹಳಷ್ಟು ಒಮ್ಮೊಮ್ಮೆ ನಾನೇ ಕೂತ್ಕೊಂಡು ವಿಚಾರ ಮಾಡಿದಾಗ ನಾನು ಸಾಧಿಸಿದ್ದೀನಿ, ಅಷ್ಟರಲ್ಲೂ ನೀವ್ಯಾಕೆ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಇವತ್ತು IAS ತಗೊಳ್ಳಿ, IPS ತಗೊಳ್ಳಿ, ಅಷ್ಟೇ ಯಾಕೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ಒಂದು ಕಾಲೇಜಿನ ಕಾರ್ಯಕ್ರಮದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಫಸ್ಟ್ ರ್ಯಾಂಕ್ ಅನ್ನು ತೆಗೆದುಕೊಂಡಿರೋದು ಒಬ್ಬ ಮಹಿಳೆ. ಮೆಕ್ಯಾನಿಕಲ್, AI, CS, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಇವತ್ತು ಮಹಿಳೆ ಅಂದ್ರೆ ವಿದ್ಯಾರ್ಥಿನಿಯರು ಮೊದಲನೇ ರ್ಯಾಂಕ್ ತಗೊಳ್ತಾ ಇದ್ದಾರೆ. 10 ಜನರಿಗೆ ನಾನು ಪ್ರಶಸ್ತಿಯನ್ನ ಕೊಟ್ರೆ 9 ಜನ ಹುಡುಗಿಯರು. ಇದು ನಾವು ಮಾಡ್ತಾ ಇರುವಂತ ಸಾಧನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ನಾವು ಯಾವ ದೇಶದಲ್ಲಿ ಇದ್ದೀವಿ? ಭಾರತ ದೇಶದಲ್ಲಿ. ಇದೇ ನಮ್ಮ ದೇಶದಲ್ಲಿ ಮಹಿಳೆ ಗಂಡ ಸತ್ರೆ ನಿನ್ಗೆ ಬದುಕೋಕೆ ಹಕ್ಕಿಲ್ಲ, ನಿನ್ ಗಂಡನ ಜೊತೆ ನೀನ್ ಸಾಯ್ಬೇಕು ಅಂತ ಸತಿ ಸಹಗಮನ ಪದ್ಧತಿಯನ್ನ ನೋಡಿದ್ದು ಕೂಡ ನಮ್ಮ ಪೂರ್ವಿಕ ಮಹಿಳೆಯರು. ಆದ್ರೆ ಇವತ್ತು ನಾವು ಹೇಗಿದ್ದೀವಿ ಅಂತಂತಂದ್ರೆ, ನಾವು ಬಯಸಿದ್ರೆ, ಇದನ್ನ ಮಾತೇನಾದ್ರೂ ಹೇಳಿದ್ರೆ ಮತ್ತೆ ಪತ್ರಕರ್ತರದ ಒಂದು ಸಮಾವೇಶ, ಅದಕ್ಕೆ ಬೇಡ. ಇವತ್ತು ನಾವು ಬಯಸಿದ್ರೆ ಯಾವುದೇ ಸರ್ಕಾರವನ್ನ ತರುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಮತದಾನದ ಮೂಲಕ ಅದು ಮಹಿಳೆಯರು. ಇವತ್ತಿನ ಮಹಿಳೆಯರಲ್ಲಿ ಒಗ್ಗಟ್ಟು ಜಾಸ್ತಿ ಇದೆ. ವಿಚಾರವನ್ನ ಮಾಡುವಂತ ಶಕ್ತಿ ಮತ್ತೆ ಜಾಸ್ತಿ ಇದೆ. ಇವತ್ತಿನ ಮಹಿಳೆಯರು ಬಹಳಷ್ಟು ಗುರಿಯನ್ನ ತಲುಪುವಂತ ತವಕದಲ್ಲಿ ಇದೆ. ಅದ್ರ ಜೊತೆಲಿ ಸರ್ಕಾರ ಕೂಡ ತಮಗೆ ಬಹಳಷ್ಟು ವಿಶೇಷವಾದಂಥ ಯೋಜನೆಗಳನ್ನ, ಸಹಕಾರವನ್ನ ಕೊಡ್ತಾ ಇದೆ. ನಾನು ಒಂದು ಮಾತನ್ನ ಹೇಳ್ತೀನಿ, ಇವತ್ತು ನಾವು ಸಮಾನವಾದಂಥ ಸಮಾಜವನ್ನ ನೋಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮಲ್ಲಿ ಹೆಣ್ಣು ಗಂಡು ಅನ್ನುವಂಥ ಕೀಳರಿಮೆ ಇರಬಾರ್ದು, ಅಥವಾ ನಾನು ಹೆಣ್ಣು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಗಂಡಸರನ್ನ ಅಸಡ್ಡೆ ತೋರಿಸುವಂತ ಭಾವನೆ ಕೂಡ ನಮ್ಮಲ್ಲಿ ಬರಬಾರ್ದು. ಯಾರಿಗೆ ಎಷ್ಟೊಂದು ಮರ್ಯಾದೆಯನ್ನು ಕೊಡಬೇಕು ಅನ್ನೋದನ್ನ ಚಿಕ್ಕಂದಿನಿಂದಲೂ ನಮಗೆಲ್ಲರಿಗೂ ಕಲಿಸ್ಕೊಟ್ಟಿದ್ದಾರೆ. ಸೊ ನನಗೆ ಈ ಶಕ್ತಿ ಅಂದ ತಕ್ಷಣ ಬಹಳಷ್ಟು ಖುಷಿ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬಹಳ ಉತ್ತಮವಾದಂಥ ಒಂದು ಯೋಜನೆ, ಮಹಿಳೆಯರಿಗೆ ಫ್ರೀ ಆಗಿ ಬಸ್ನಲ್ಲಿ ಓಡಾಡಲಿಕ್ಕೆ ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದೇವೆ. ಯಾಕೆ ಈ ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದೀವಿ ಅಂತಂದ್ರೆ, ಎಲ್ಲರಿಗೂ ಕೂಡ ವಿದ್ಯಾವಂತರಾಗಿ ಇಲ್ಲಿ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲೋ ಹಳ್ಳಿಗಾಡಿನಿಂದ ಯಾವುದೋ ಮನೆಗೆ ಹೋಗಿ ಕೂಲಿನಾಲಿ ಮಾಡುವಂತ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂತ ಮಹಿಳೆಗೂ ಕೂಡ ಆತ್ಮನಿರ್ಭರವಾದಂಥ ಶಕ್ತಿಯನ್ನ ಕೊಡಬೇಕು. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ, ನಾನು ಈ ಹಾಲ್ಗೆ ಬರಬೇಕಾದ್ರೆ ಇಬ್ರು ನನಗೆ ಭೇಟಿಯಾದರು. ನನಗೆ ಮೇಡಮ್ ತುಂಬ ಧನ್ಯವಾದ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತೀನಿ. ರೂಪಾ,
ಅವಾಗ ನಿಜವಾಗ್ಲೂ ಒಂದು ಸ್ವಾರ್ಥಕತೆಯ ಭಾವನೆ ನನಗೆ. ಯಾಕಂತಂದ್ರೆ ನಾನು ಮಕ್ಕಳು